ನಮಸ್ಕಾರ ಸ್ನೇಹಿತರೆ. ಇಲ್ಲಿವರೆಗೆ ನಾವು ಕರ್ನಾಟಕದ ಆರ್ಥಿಕತೆ ಕುರಿತಾದಂತಹ ಅಣಕು ಪರೀಕ್ಷೆಯ 5 ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಗ್ರೂಪ್ನಲ್ಲಿ ಬಿಡಲಾಗಿದೆ. 5 ಪ್ರಶ್ನೆ ಪತ್ರಿಕೆಗಳಿಗೂ ಈಗಾಗಲೇ 4 ಪ್ರಶ್ನೆ ಪತ್ರಿಕೆಗಳಿಗೆ ಕೀ ಉತ್ತರವನ್ನು ವಿವರಣಾತ್ಮಕವಾಗಿ ವಿವರಣೆ ಮಾಡಿ ತಿಳಿಸಲಾಗಿದೆ. ಅಂದರೆ ಕರ್ನಾಟಕದ ಆರ್ಥಿಕತೆ ಕುರಿತಾದಂತಹ ಕೆಲವೊಂದು ವಿಷಯಗಳ ಬಗ್ಗೆ ಯಾವ ರೀತಿಯ ಪ್ರಶ್ನೆಗಳು ಬರಬಹುದು, ನಿಮಗೆ ಇದರಲ್ಲಿ ಒಂದು 60-70% ಅನುಕೂಲ ಕೂಡ ಆಗಬಹುದು. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಡೆಯುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಮುಖವಾಗಿ ಕರ್ನಾಟಕದ ಆರ್ಥಿಕತೆ ಮತ್ತು ಕರ್ನಾಟಕದ ಇತಿಹಾಸ ಕುರಿತು ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಈ ಪ್ರಶ್ನೆಗಳೇ ನಿಮಗೆ ಸರ್ಕಾರಿ ಹುದ್ದೆಯನ್ನು ಪಡೆಯುವ ಕನಸಿಗೆ ನೆರವಾಗಿ ನಿಲ್ಲಬಹುದು. ಇದರ ಜೊತೆಗೆ ಇಂದಿನಿಂದ ಭಾರತದ ಆರ್ಥಿಕತೆ ಕುರಿತಾದಂತಹ ಒಂದು ವಿವರಣೆಯನ್ನು ಈ ತರಗತಿಯಲ್ಲಿ ನೀಡಲಾಗುತ್ತೆ. ಅಂದರೆ ಪ್ರತಿನಿತ್ಯ ಒಂದಲ್ಲ ಒಂದು ತರಗತಿಗಳನ್ನು ನಮ್ಮ ಚಾನಲ್ನಲ್ಲಿ ಮಾಡಲಾಗುತ್ತೆ. ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ನ ಬಗ್ಗೆ ನೀವು ವಿವರವಾಗಿ ತಿಳಿಸ್ಬೋದು. ಈಗಾಗಲೇ ನಾವು ಕರ್ನಾಟಕದ ಆರ್ಥಿಕತೆ ಕುರಿತಾದಂತಹ 5 ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆಗೆ ಮಾಡಿದ್ದೀವಿ. ಬಿಡುಗಡೆ ಜೊತೆಗೆ 4 ಪ್ರಶ್ನೆ ಪತ್ರಿಕೆಗಳಿಗೆ ಕೀ ಆನ್ಸರನ್ನು, ಅಂದರೆ ಸರಿಯಾದ ಉತ್ತರವನ್ನು ವಿವರಣಾತ್ಮಕವಾಗಿ, ಅಂದರೆ ಆಯ್ಕೆಗಳಲ್ಲಿ ಏನಕ್ಕೆ ಈ ಆಯ್ಕೆ ಸರಿ ಇಲ್ಲ, ಏನಕ್ಕೆ ಈ ಆಯ್ಕೆ ಸರಿಯಾಗಿದೆ ಅನ್ನೋ ಒಂದು ವಿವರಣೆಯನ್ನು ನೀಡುವುದರ ಮೂಲಕ ನಿಮಗೆ ಆ ಪ್ರಶ್ನೆ ಪತ್ರಿಕೆಗೆ ಸರಿಯಾದ ಉತ್ತರವನ್ನು ನಾವು ನೀಡಿದ್ದೀವಿ. ಇದರ ಜೊತೆಗೆ ನಮ್ಮ ಸಂಸ್ಥೆ ಹೊರತಂದಿರುವಂತಹ ಕರ್ನಾಟಕದ ಸಾಮಾನ್ಯ ಮತ್ತು ಪ್ರಚಲಿತ ಅರ್ಥಶಾಸ್ತ್ರ ಕುರಿತಾದಂತಹ ಈ ಪುಸ್ತಕದಿಂದ ನಿಮಗೆ ಈ ಪ್ರಶ್ನೆಗಳನ್ನು ರಚನೆ ಮಾಡಿ ನೀಡಲಾಗ್ತಾ ಇದೆ. ಇದರ ಜೊತೆಗೆ ಕರ್ನಾಟಕದ ಆರ್ಥಿಕತೆಯ ಜೊತೆಗೆ ನಾವು ಭಾರತದ ಆರ್ಥಿಕತೆ ಕುರಿತಾದಂತಹ ಕೆಲವೊಂದು ವಿಚಾರಗಳನ್ನು ತರಗತಿ ಮೂಲಕ ನಾವು ತಿಳಿದುಕೊಳ್ಳೋಣ. ಪ್ರತಿನಿತ್ಯ ಒಂದು ಕರ್ನಾಟಕದ ಆರ್ಥಿಕತೆ, ಮತ್ತೊಂದು ದಿನ ಭಾರತದ ಆರ್ಥಿಕತೆ ಕುರಿತಾದಂತಹ ತರಗತಿಗಳನ್ನು ಆರಂಭ ಮಾಡೋಣ. ಕರ್ನಾಟಕದ ಆರ್ಥಿಕತೆಯ ವಿಚಾರವಾಗಿ ನಾವು ಇವಾಗಲೇ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಮುಂದೆನೂ ಕೂಡ ಬಿಡುಗಡೆ ಆಗುತ್ತೆ. ಅಂದರೆ ಸುಮಾರು ಒಂದು 15 ಸೆಟ್ನಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು ನಾವು ನಿಮಗೆ ತಲುಪಿಸ್ತೀವಿ. ಇದರ ಜೊತೆಗೆ ಭಾರತದ ಆರ್ಥಿಕತೆ ಕುರಿತಾದಂತಹ ಎಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ನಾವು ತರಗತಿಯ ಮೂಲಕ ತಿಳಿಸ್ತೀವಿ. ಭಾರತದ ಆರ್ಥಿಕತೆ ಕುರಿತಾದಂತಹ ಒಂದು ಪಠ್ಯ ಮುಗಿದ ನಂತರ ಭಾರತದ ಆರ್ಥಿಕತೆಯ ಪ್ರಚಲಿತ ಅರ್ಥಶಾಸ್ತ್ರ ಕುರಿತಾದಂತಹ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಗ್ರೂಪ್ನಲ್ಲಿ ಬಿಡುಗಡೆ ಮಾಡಲಾಗುವುದು. ಅದಕ್ಕೆ ಸರಿಯಾದ ಉತ್ತರವನ್ನು ಕೂಡ ವಿವರಣಾತ್ಮಕವಾಗಿ, ಅಂದರೆ ಈಗೇನು ನಾವು ವಿವರಣಾತ್ಮಕವಾಗಿ ಉತ್ತರವನ್ನು ನೀಡ್ತಾ ಇದ್ದೀವಿ, ಅದೇ ಮಾದರಿಯಲ್ಲಿ ಭಾರತದ ಆರ್ಥಿಕತೆ ಕುರಿತಾದಂತಹ ವಿಸ್ತಾರವಾದಂತಹ ಉತ್ತರವನ್ನು ನಾವು ನಿಮಗೆ ತಿಳಿಸ್ತೀವಿ. ಸ್ನೇಹಿತರೆ, ಭಾರತದ ಆರ್ಥಿಕತೆ ಕುರಿತಾದಂತಹ ಕೆಲವೊಂದು ವಿಚಾರಗಳನ್ನು ತಿಳಿಯೋದಕ್ಕೂ ಮೊದಲೇ ಅರ್ಥಶಾಸ್ತ್ರ ಅಂದರೆ ಏನು, ಅರ್ಥಶಾಸ್ತ್ರದ ಪ್ರಮುಖ ಪ್ಯಾರಾಮೀಟರ್ಗಳು ಏನು, ಅದರಲ್ಲೂ ಪ್ರಮುಖವಾಗಿ ಸೂಕ್ಷ್ಮಾರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಕುರಿತಾದಂತಹ ಕೆಲವೊಂದು ವಿಚಾರಗಳನ್ನು ನಾವು ಒಂದು ವಿವರವಾಗಿ ನೋಡಬೇಕಾಗುತ್ತೆ. ಭಾರತದ ಆರ್ಥಿಕತೆ ಯಾವ ಮಾದರಿಯ ಆರ್ಥಿಕತೆಯನ್ನು ಒಳಗೊಂಡಿದೆ, ವಿಶ್ವಸಂಸ್ಥೆ ಮತ್ತು ವಿಶ್ವ ಬ್ಯಾಂಕು ವಿಶ್ವ ಆರ್ಥಿಕತೆಯನ್ನು ಎಷ್ಟು ಭಾಗಗಳಾಗಿ ವಿಭಾಗ ಮಾಡಿದೆ, ವಿಶ್ವಸಂಸ್ಥೆ ಮತ್ತು ವಿಶ್ವ ಬ್ಯಾಂಕು ರಾಷ್ಟ್ರಗಳನ್ನು ಯಾವ ಒಂದು ವಿಚಾರದ ಆಧಾರದ ಮೇಲೆ ಇದು ಶ್ರೀಮಂತ ರಾಷ್ಟ್ರ, ಬಡ ರಾಷ್ಟ್ರ, ಮಧ್ಯಮ ಆದಾಯ ರಾಷ್ಟ್ರ ಅಂತೇಳಿ ವಿಭಾಗ ಮಾಡುತ್ತೆ ಎಂಬ ವಿಚಾರಗಳ ಬಗ್ಗೆನೂ ನಾವು ತಿಳಿದುಕೊಳ್ಳೋಣ. ಇದರ ಜೊತೆಗೆ ಕರ್ನಾಟಕದ ಆರ್ಥಿಕತೆಯ ಜೊತೆಗೆ ಒಂದು ಭಾರತದ ಕೃಷಿಯ ಅವಲೋಕನ, ಕೈಗಾರಿಕೆಯ ಅವಲೋಕನ, ಅಂತಾರಾಷ್ಟ್ರೀಯ ವ್ಯಾಪಾರದ ಅವಲೋಕನ ಮತ್ತು ಕೇಂದ್ರ ಸರ್ಕಾರ ಜಾರಿ ಮಾಡಿರುವಂತಹ ವಿವಿಧ ಯೋಜನೆಗಳು, ಅಂದರೆ 1947ರ ನಂತರ ಭಾರತದಲ್ಲಿ ಜಾರಿಗೊಂಡಂತಹ ವಿವಿಧ ಯೋಜನೆಗಳು, 1947ರ ಹಿಂದೆ ಅಂದರೆ ಬ್ರಿಟಿಷ್ ಆಡಳಿತದಲ್ಲಿ ಭಾರತದಲ್ಲಿ ಜಾರಿಗೊಂಡಂತಹ ಯೋಜನೆಗಳು, ಭಾರತದ ಆರ್ಥಿಕತೆಗೆ ಯಾವ ರೀತಿ ಪೂರಕವಾಗಿದ್ದೋ ಮತ್ತು ಮಾರಕವಾಗಿದ್ದೋ, ಇದರ ಜೊತೆಗೆ ಭಾರತದ ಸಂಪನ್ಮೂಲವನ್ನು ಬ್ರಿಟಿಷರು ಯಾವ ಮಾದರಿಯಲ್ಲಿ ತಮ್ಮ ರಾಷ್ಟ್ರಕ್ಕೆ ತೆಗೆದುಕೊಂಡು ಹೋದರು, ಭಾರತದ ಆರ್ಥಿಕತೆಯನ್ನು ಯಾವ ರೀತಿ ದೋಚಿದ್ರು ಎಂಬುದರ ಬಗ್ಗೆಯೂ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇದರ ಜೊತೆಗೆ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆ, ಹಣಕಾಸು ವ್ಯವಸ್ಥೆ, ವಿತ್ತೀಯ ನೀತಿ, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಸೂಚ್ಯಾಂಕಗಳು ಮತ್ತು ಕೈಗಾರಿಕಾ ವಲಯ, ವಿದೇಶಿ ವಿನಿಮಯ ಮೀಸಲು ಮತ್ತು RBI ನೀತಿಗಳು,
ವಿತ್ತೀಯ ನೀತಿಗಳು, ಈ ಎಲ್ಲ ವಿಚಾರಗಳನ್ನು ಭಾರತದ ಆರ್ಥಿಕತೆಯ ಕುರಿತಾದಂತಹ ತರಗತಿಯಲ್ಲಿ ನಾವು ತಿಳಿದುಕೊಳ್ತಾ ಹೋಗೋಣ. ಪ್ರತಿಯೊಂದು ವಿಚಾರವನ್ನು ವಿವರಣಾತ್ಮಕವಾಗಿ ಮತ್ತು ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ನಾವು ನಿಮಗೆ ವಿವರಿಸ್ತೀವಿ. ಜೊತೆಗೆ ನಿಮಗೆ ತುಂಬ ಕನ್ಫ್ಯೂಷನನ್ನು ಮಾಡುವಂತಹ GDP, GVA, GNP, NNP ಮತ್ತು ತಲಾ ಆದಾಯವನ್ನು ಯಾವ ರೀತಿ ಲೆಕ್ಕಾಚಾರ ಮಾಡಲಾಗುತ್ತೆ, GDP ಅಂದರೆ ಏನು, ತಲಾದಾಯ ಅಂದರೆ ಏನು, GNP ಅಂದರೇನು, ವಾಸ್ತವಿಕ ತಲಾದಾಯ ಅಂದರೆ ಏನು, ಈ ಎಲ್ಲ ವಿಚಾರಗಳನ್ನು ನಾವು ನಿಮಗೆ ವಿವರಣಾತ್ಮಕವಾಗಿ ವಿವರಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಭಾರತದ ಆರ್ಥಿಕತೆ ಸ್ವಲ್ಪ ಕಠಿಣವಾದಂತಹ ವಿಷಯ ಆಗಿರ್ತದೆ. ಯಾಕೆ ಅಂತ ಹೇಳಿದ್ರೆ ಕೆಲವರು ಭಾರತದ ಆರ್ಥಿಕತೆಯ ವಿಚಾರವನ್ನು ತಿಳಿಯೋದಕ್ಕೆ ಹೋಗೋದಿಲ್ಲ ಅಥವಾ ಅಧ್ಯಯನ ಮಾಡೋದಕ್ಕೇ ಹೋಗೋದಿಲ್ಲ. ಕೇವಲ ಪುಸ್ತಕದಲ್ಲಿರುವಂತಹ ಭಾರತದ ಆರ್ಥಿಕತೆಯನ್ನು ಮಾತ್ರ ನಾವು ತಿಳಿದುಕೊಳ್ತೀವಿ. ಆದರೆ ಭಾರತದ ಆರ್ಥಿಕತೆ ಕೇವಲ ಪುಸ್ತಕದಲ್ಲಿರುವಂತಹ ಆರ್ಥಿಕತೆಯಲ್ಲ, ಇದರ ಜೊತೆಗೆ ಪ್ರಚಲಿತ ಆರ್ಥಿಕತೆಯನ್ನು ನಾವು ತಿಳಿದುಕೊಳ್ಳಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಆರ್ಥಿಕತೆಯು ಇಂದಿನ ಆರ್ಥಿಕತೆ ಮತ್ತು ವಾಸ್ತವಿಕ ಆರ್ಥಿಕತೆ ಮತ್ತು ಭವಿಷ್ಯದ ಆರ್ಥಿಕತೆಯ ಕುರಿತು ನಾವು ಅಧ್ಯಯನ ಮಾಡಿದ್ರೆ ಭಾರತದ ಆರ್ಥಿಕ ಪ್ರಗತಿ ಅಥವಾ ಪಥ ಯಾವ ರೀತಿ ನಡೀತಾ ಇದೆ, ಈ ಪಥದಿಂದ ಭಾರತದ ಅಭಿವೃದ್ಧಿಯ ಸಾಧನೆ ಯಾವ ರೀತಿ ಇದೆ, ಹಲವು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಭಾರತದ ಆರ್ಥಿಕತೆಯ ಬಗ್ಗೆ ಯಾವ ರೀತಿಯ ವರದಿಯನ್ನು ನೀಡಿವೆ, ಭಾರತದ ಅಂತಾರಾಷ್ಟ್ರೀಯ ಸಾಲ ಎಷ್ಟಿದೆ, ಭಾರತದಲ್ಲಿರುವಂತಹ ತಲಾದಾಯ ಮತ್ತು ಸಾಲದ ಪ್ರಮಾಣ ಎಷ್ಟಿದೆ, ಈ ಎಲ್ಲವನ್ನು ಕೂಡ ನಾವು ಭಾರತದ ಆರ್ಥಿಕತೆ ಕುರಿತಾದಂತಹ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 20-25% ಪ್ರಶ್ನೆಗಳನ್ನು ಭಾರತದ ಆರ್ಥಿಕತೆ ಕುರಿತಾದಂತಹ ವಿಚಾರದ ಮೇಲೆ ಕೇಳಲಾಗಿರ್ತದೆ. ಇದರಲ್ಲಿ ಕರ್ನಾಟಕದ ಆರ್ಥಿಕತೆಯು ಕೂಡ ಸೇರಿರ್ತದೆ. ಅದರಲ್ಲೂ ಪ್ರಮುಖವಾಗಿ 25ರ ಭಾಗದಲ್ಲಿ ಅಂದರೆ 100ಕ್ಕೆ 25 ಪ್ರಶ್ನೆಗಳಲ್ಲಿ ಕನಿಷ್ಠ ಅಂತ ಹೇಳಿದ್ರು 10-12 ಪ್ರಶ್ನೆಗಳು ಪ್ರಚಲಿತ ಅರ್ಥಶಾಸ್ತ್ರಕ್ಕೆ ಕುರಿತಾದಂತಹ ಪ್ರಶ್ನೆಗಳನ್ನು ಫ್ರೇಮ್ ಮಾಡಲಾಗಿರ್ತದೆ. ಯಾಕೆ ಅಂತ ಹೇಳಿದ್ರೆ ಭಾರತದ ಪ್ರಚಲಿತ ಆರ್ಥಿಕತೆ ನಮ್ಮ ಭವಿಷ್ಯದ ಆರ್ಥಿಕತೆಯ ಮುನ್ನುಡಿಗೆ ಕಾರಣ ಆಗಿರ್ತದೆ. ಈಗ ಉದಾಹರಣೆಗೆ ಇಂದಿನ ಯುವಕರೇ ಮುಂದಿನ ಭವಿಷ್ಯದ ಪ್ರಜೆಗಳು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಾವು ಯಾವ ರೀತಿ ಹೇಳ್ತೀವಿ, ಅದೇ ಮಾದರಿಯಲ್ಲಿ ವಾಸ್ತವಿಕ ಆರ್ಥಿಕ ಪರಿಸ್ಥಿತಿ ಭವಿಷ್ಯದ ಆರ್ಥಿಕತೆಯ ಮುನ್ನುಡಿಗೆ ಕಾರಣ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಒಂದು ಭಾರತದ ಆರ್ಥಿಕತೆ ಕುರಿತಾದಂತಹ ಪ್ರಶ್ನೆಗಳನ್ನು ಕೇಳಲಾಗಿರುತ್ತದೆ. ನಿಮಗೆ ಇದರಲ್ಲಿ ಪ್ರಚಲಿತ ಅರ್ಥಶಾಸ್ತ್ರದ ಪ್ರಶ್ನೆಗಳಾಗಿದ್ದರೂ ಆಗಿರ್ಬೋದು, ಅಥವಾ ಭವಿಷ್ಯ ಅಥವಾ ವರ್ತಮಾನ ಅಥವಾ ಭೂತಕಾಲದ ಪ್ರಶ್ನೆಗಳಾಗಿದ್ದರೂ ಆಗಿರಬಹುದು. ಜೊತೆಗೆ ಕರ್ನಾಟಕದ ಆರ್ಥಿಕತೆ ವಿಚಾರಗಳು, ಭಾರತದ ಆರ್ಥಿಕತೆಯ ವಿಚಾರಗಳ ಒಂದೊಂದು ಹೋಲಿಕೆಗಳನ್ನು ನಾವು ತರಗತಿಯಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯು ಸ್ಪರ್ಧೆಯನ್ನು ಹೊಂದಿರ್ತದೆ. ಯಾಕೆಂತ ಹೇಳಿದ್ರೆ 100ರಲ್ಲಿ 15% ಅಥವಾ 25% ಜನ ತುಂಬ ತಿಳುವಳಿಕೆಯನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳು ಆಗಿರ್ತಾರೆ. ಈ ವಿದ್ಯಾರ್ಥಿಗಳ ಮುಂದೆ ನೀವು ನಿಮ್ಮ ಸ್ಪರ್ಧೆಯನ್ನು ಒಡ್ಡಬೇಕಾದ್ರೆ ನೀವು ಸುಲಲಿತವಾದ ಮತ್ತು ಒಂದು ಕ್ರಮಬದ್ಧವಾದಂತಹ ಅಧ್ಯಯನವನ್ನು ಮಾಡಬೇಕು. ಹಾಗಾಗಿ ಭಾರತದ ಆರ್ಥಿಕತೆ ಕುರಿತಾದಂತಹ ಕ್ರಮಬದ್ಧವಾದ ತರಗತಿಗಳನ್ನು ನಾವು ಮಾಡ್ತೇವೆ. ಇದರ ಜೊತೆಗೆ ಭಾರತದ ಆರ್ಥಿಕತೆಗೆ ಯಾವ ರೀತಿ ಕರ್ನಾಟಕದ ಆರ್ಥಿಕತೆ ಸಹಕಾರಿಯಾಗಿದೆ ಅನ್ನೋದ್ರ ಬಗ್ಗೆಯೂ ನಾವು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಭಾರತದ ಆರ್ಥಿಕತೆ ಮತ್ತು ಕರ್ನಾಟಕದ ಆರ್ಥಿಕತೆ ಕುರಿತಾದಂತಹ ತರಗತಿಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಈಗಾಗಲೇ ನಾವು ಮೊದಲೇ ಹೇಳಿದ ಹಾಗೆ 4 ಅಣಕು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಚಾನಲ್ ಮೂಲಕ, ನಮ್ಮ ಸಂಸ್ಥೆಯ ಮೂಲಕ ವಾಟ್ಸಪ್ ಗ್ರೂಪ್ನಲ್ಲಿ ಬಿಡಲಾಗಿದೆ. 5ನೇ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರವನ್ನು ಮುಂದಿನ ತರಗತಿಯಲ್ಲಿ ನಾವು ವಿವರಣವಾಗಿ ನೋಡೋಣ. ಇದರ ಜೊತೆಗೆ ಭಾರತದ ಆರ್ಥಿಕತೆ ವಿಚಾರವನ್ನು ಕೂಡ ನಾವು ತರಗತಿಯಲ್ಲಿ ತಿಳಿಸ್ಕೊಡ್ತೇವೆ. ಧನ್ಯವಾದಗಳು ಸ್ನೇಹಿತರೆ.